ನೀನು ಇಲ್ಲೇ ಇರು ಆಯ್ತಾ, ನಾವು ಹೋಗಿದ್ದು ಬರ್ತೀವಿ ಅಮ್ಮನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು. ಬೇಡ ನೀನು ಇಲ್ಲಿರು, ಊಟ ಮಾಡ್ಕೊಂಡು ರೆಡಿಯಾಗಿರೋ ಬರ್ತೀವಿ ನಾವು ಹೋಗ್ಬಿಟ್ಟು. ನೀನು ಹತ್ರ ಕರ್ಕೊಂಡೋಗಲ್ಲ, ಸುಮ್ಮನೆ ಹಂಗೆ ಇದ್ರು ಕರ್ಕೊಂಡೋಗಲ್ಲ, ಸುಮ್ಮನೆ ಕಳ್ತೀಯ. ಮುಖ ತೊಳ್ದಿಲ್ಲ ನೀನು, ತಲೆ ಬಾಚ್ಕೊಂಡಿಲ್ಲ ನೀನು, ಹೆಂಗೆ ಕರ್ಕೊಂಡೋಗೋಣ? ಹಾಂ, ನಾನು ಮುಖ ತೊಳ್ಕೊಂಡಿಲ್ಲ ಅಂತ ಹೇಳಿದೆ, ಅಲ್ಲೂ ಜೋಳ ಇಲ್ಲ ಅಂತ ನಾನು ಹೇಳಿಲ್ಲ. ನೋಡಿಲ್ಲ ಮಕ್ಕಳು. ಹಾಂ ಸರಿ ಆಯಿತು. ಇಲ್ಲಿ ನೋಡು ಹೆಂಗೈತೆ, ನೀ ಸಾಂಬಾರು ಕುಡ್ದವಳೆ, ಸಾಂಬಾರು ಕುಡ್ದಿದ್ದು ಹಂಗೆ ಐತೆ ನೋಡು. ನೀನು ಮುಖ ತೊಳ್ಕೊಳ್ಳಿಲ್ಲ, ಅದಕ್ಕೆ ಕರ್ಕೊಂಡೋಗಲ್ಲ. ನೀನು ಇಲ್ಲೇ ಇರು ಆಯ್ತಾ? ಯಾರು ಎಲ್ಲಿ ಕರ್ಕೊಂಡು ಹೋಯ್ತಾರೆ? ನಾವು ಹೇಳೋದು ಮಾತು ಕೇಳೋದೇ ಇಲ್ಲ ನೀನು. ಕೇಳ್ತೀಯಾ? ಹಾಂ, ಅದಕ್ಕೆ ನಿಮ್ಮ ಅಮ್ಮನ ಕೊಡಿ, ಅದಕ್ಕೆ ನಿಮ್ಮ ಅಮ್ಮನ ಕೊಡಿ. ನೋಡಿ ಹೆಂಗೆ ಗುರಾಯಿಸ್ತಾವಳೆ. ಹಾಂ, ಎದಳ ಹೋಗೋದ? ಆಯಿತು, ಟೈಮ್ ಆಯ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ಬ್ಲಾಗ್ಸ್. ಸೊ ಇವತ್ತು ನಾನು ನನ್ನ ಹೆಂಡತಿಗೆ ಹುಷಾರಿಲ್ಲ, ಏನೋ ಬೆನ್ನೋವು ಜಾಸ್ತಿ ಅಂತೆ, ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋಣ. ಮತ್ತೆ ಅದೇ ಹಾಸ್ಪಿಟ್ಲ್ ಉಳ್ಳಾಳ ಉಪನಗರ. ಸೊ ಅಲ್ಲೇ ನಾವು ಮಂತ್ಲಿ ತೋರಿಸೋದಲ್ವಾ, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವಳು ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ವಂತೆ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ವಂತೆ. ಸೊ ಅಷ್ಟೊಂದು ನೋಯ್ತಿದೆಯಂತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಪೀರಿಯಡಲ್ಲಿ ಅದು ಕಾಮನ್ನು, ಸೊಂಟ ನೋವು, ಬೆನ್ನೋವು ಮತ್ತು ಕಾಲು ಕೈ ನೋವೆಲ್ಲ ಆಗದು. ಹಾಂ, ವಾಂತಿ ಬರ್ತಿದ್ಯಾ ನಿಮಗೆ? ಹಾಂ, ಯಾಗಲೇ ವಾಂತಿ ಬಂದದ್ದು ನಿಮಗೆ ಸ್ವಲ್ಪ. ಸೊ ಹಾಗಾದ್ರೆ ಬನ್ನಿ ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋಣ. ಇವತ್ತೆಲ್ಲ ಏನು ಮಾಡ್ತೀವಿ ಅನ್ನೋದನ್ನ ವಿಡಿಯೋ ಮಾಡಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಏನು ಪೂಜಾ ನಿಂದು? ಒಂದು ಸ್ವಲ್ಪ ಉದ್ದಕ್ಕೆ ಬೆಳಿ, ಕೆಳಗಡೆ ಇದು ಕಟ್ಕೋ. ಏನು ಹೇಳು ಬಿದ್ರು ಕೋಲ್ ಬರ್ತದಲ್ಲ, ಅದು ಕಟ್ಕೊಬಿಡು. ಉದ್ದಾಗೋ ಕಾಣಿಸ್ತೀಯ ಅವಾಗ? ಇಲ್ಲ, ಅಲ್ಲೆಲ್ಲ ಮಡಗಿದ್ಯಾ ನೋಡು ಪೂಜಾ, ಇದ್ರಲ್ಲೇನೋ ಮಡಗಿದ್ಯಾ ನೀನು? ಬ್ಯಾಗಲ್ಲಿ ಮಡಿಕೊಂಡಿದ್ಯಾ? ಮತ್ತೆ ಅದು ಹುಡುಕಬೇಡ ನೀನು. ಅಲ್ಲಿಂದ ತೆಗ್ದು ಇಲ್ಲಿ ಇಕ್ಕಿದ್ಯಾ? ಇಲ್ಲೇ ಕಾಣಿಸ್ಬೇಕು ತಾನೆ, ಮತ್ತೆ ಇಲ್ಲೆಲ್ಲ ಕಾಣಿಸ್ತಾ ಇಲ್ವಲ್ಲ, ಎಲ್ಲೆಲ್ಲ ಬೆಳೆಸ್ಬಿಡ್ತೀಯ, ಆಮೇಲೆ ಇದು ಮಾಡ್ತೀವಿ, ಹುಡುಕ್ತೀಯ. ಲಿಪ್ ಬಾಮ್ ಬೇಕಾಗ್ತದೆ ಇವಾಗ ಬಿಸಿಲಲ್ಲಿ. ಹಾಂ, ಯಾವ ಟೈಮಲ್ಲಿ ಏನು ಹಾಕ್ಬೇಕಂತಾನೆ ಗೊತ್ತಿಲ್ಲ ಈ ಮೂತಿಗೆ. ಸುಮ್ಮನೆ ಹಾಕತ್ತದ. ಸುಬ್ಬಮ್ಮ, ಏನು ಎಲ್ಲ ಗಲೀಜು. ಅದು ಹುಚ್ಚ ಹೋದಳ ರಾತ್ರಿ, ಆ ಹುಚ್ಚದ್ರಲ್ಲೇ ಸೀಟು ನೀನು. ಮಗ ಗಮ್ಮ ಅಂತ ಹೊಡಿತದೆ. ಕೆಳಗಡೆ ಎಲ್ಲ ಇದೆಲ್ಲ ಒರೆಸಿದೆ ಅದರಲ್ಲಿ. ನಾನು ಇದು ಹಾಕೊಳ್ಳಿಲ್ಲ ಅಂದ್ರೆ ಆಗೋದಿಲ್ವ ಚಿನ್ನಮ್ಮ ನೀನು? ಹಾಂ, ಕಲ್ತ್ಬಿಡ್ಲ ಅವಳು, ಕಲ್ತ್ಬಿಡ್ಲು. ಸೋಕಿ ಮಾಡೋದ ಸುಬ್ಬಮ್ಮ? ಸೋಕಿ ರಾಣಿ ಐತೆ ಅಕ್ಕನವ ನೀನು. ಏನು ಇನ್ನೊಂದು ನೋಡಿಲ್ಲ ಶುಭೆ? ನೋಡಿಲ್ಲ ಐ ಕರೆಕ್ಟಾಗಿ ಸ್ಟಡಿಯಾಗಿ ನಿಂತ್ಕೊ ಫಸ್ಟ್, ಆಮೇಲೆ ಓದಿವೆ ನನಗೆ. ಏನು ಬಂದ್ಬಿಟ್ಟವಳ ಅದಕ್ಕೆ. ಲಿಪ್ಸ್ಟಿಕ್ ಏನ ಈಗ ನಳಿಲಲ್ಲಿ? ಓಹೋ, ಅದು ಇಲ್ಲ ಇಲ್ಲಿ. ಅವತ್ತು ತಾನೇ ಕರೆಕ್ಟಾಗಿ ಮಡಗಿದ್ಯಾ ನೀನು? ಒಂದ್ ಜಾಗದಲ್ಲಿ ಇರೋದಿಲ್ಲ, ಒಂದ್ ಜಾಗದಲ್ಲಿ ಇರ್ತದೆ ಅದು ನೀನೆಲ್ಲ ಮಡಗಿರ್ತೀಯ, ಅದ ಮರ್ತ್ಕೊಂಡಿರ್ತೀಯ ಅಷ್ಟೇ. ನೋಡಿ ಇದ್ರಲ್ಲ ಏನಾರು ಆಯ್ತು ನೋಡಿ, ಯಾವ ಥರ ಮಡಿಕೊಂಡವಳೆಲ್ಲ. ಏಯ್ ಸುಬ್ಬಮ್ಮ, ನಿಮ್ಮ ಬತ್ತೆ ಎಲ್ಲೋ ಇವಾಗ? ಮತ್ತೆ ಎತ್ ಮಡ್ಗದ? ಅಯ್ಯೋ, ಎಸೆಯೋದೆಲ್ಲೋ ಬೀಳೋದೆಲ್ಲೋ. ನೋಡೋ ರಾತ್ರಿ ನಾಮ ಇಟ್ಕೊಂಡಿದ್ದು, ನಾಮ ಹಂಗೆ ಎಲ್ಲ ನಾಮ ತೋರಿಸೋಗ್ಲಿ. ಇಲ್ಲ ನೀನು ಖುಷಿ? ಅಮ್ಮನ ಹತ್ರ ಬಿಟ್ಬಿಟ್ಟು ಬರಗ್ಲಿ ಅವಳ. ಅವ ಕರ್ಕೊಳ್ಳ, ಅಳ್ಬೇಡ. ಆಯ್ತು ಅಳ್ಬೇಡ ಬಿಡ, ಆಯ್ತು ಅಳ್ಬೇಡ. ಹೋಗೋದು ಬಾ, ಹೋಗೋದು ಬಾ ಹೋಗೋದ ಬಾ. ನೋಡಿ ಹೆಂಗ್ ನಗ್ತದೆ ಅಲೆ. ಅಳೋದು ಕ್ಷಣಾರ್ಧದಲ್ಲೇ ನಗೋದು. ತೋರಿಸ್ಬೇಕು.
ಇದನ್ನು ಬಿಳಿ ಗೊತ್ತಿಲ್ಲ ನಿಮಗೆ ಕಾಣಿಸ್ತೆ ಹಂಗೆ ಇರೋಕ್ಕೆ. ಹಾ, ನಿಧಾನ ನಿಧಾನ, ಸಮಾಧಾನ. ಫೋನ್ ಮಾಡಿದ್ಮೇಲೆ ಇಷ್ಟೊಂದು ಜನ ಬಂದ್ಬಿಟ್ಟು ಬಿಸಿಲು ಮಾತ್ರ ರಗ ರಗ ಅಂತ ಬಡಿತೈತೆ. ಯಪ್ಪ, ಹಾಳೆ ನೆತ್ತಿ ಮೇಲೆ ಸೂರ್ಯ ಬಂದ್ಬಿಟ್ಟವನೆ. ಸಖತ್ ಬಿಸಿಲು. ಅವತ್ತಿನ ಅಷ್ಟು ಜನಗಳಿಲ್ಲ ಅಂದ್ರೂ ಜನಗಳಿದ್ದಾರೆ. ಸೊ ಇವಳೇನೇ ನೋಡ್ತಿದ್ದಾಳೆ. ಮಾತ್ರೆಗಳ ಮೂಲಕ ಗರ್ಭಪಾತ ಸರಳ, ಸುರಕ್ಷಿತ ಮತ್ತು ಗೌಪ್ಯತೆಯಿಂದ ಕೂಡಿರುತ್ತದೆ. 9 ವಾರಗಳವರೆಗಿನ ಸುರಕ್ಷಿತ ಗರ್ಭಪಾತ ಈಗ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ತರಬೇತಿ ಪಡೆದ ವೈದ್ಯಾಧಿಕಾರಿಗಳಿಂದ. ಅಮ್ಮ ವೆಯ್ಟ್ ಚೆಕ್ ಮಾಡಿಸ್ತಾರಲ್ಲ ಅವಾಗ ನಿಂತ್ಕೋ. ಇರೋ ಹಾಂ ನಿಂತು 15 ಅವಳೆ. ಅರ್ಧ ಕೆ ಜಿ ಜಾಸ್ತಿ ಆಗಿಬಿಟ್ಟಿದೆ ಮಗಳು. ನೀನು ಹೊಸಲಿಗೆ ಅಂತ ಎಷ್ಟು ಸಲಿಗೆ 15 kg. ಆಯ್ತಲ್ಲ ಬಿಡು ಮಗಳೇ, 15 ಇದೆಯಾ ಕರೆಕ್ಟಾಗಿ? ಅರ್ಧ ಕೆ ಜಿ ಜಾಸ್ತಿ ಆಗಿದೆಯಾ? ಪೂಜೆ ಎಷ್ಟಿದ್ದಾಳೆ ಅಂದರೆ 75.1. ನಾನು ಕೂಡ ಕಡಿಮೆ ಆಗಿದ್ದೀನಿ, 0.7 ಕಡಿಮೆ ಆಗಿದೆ ನಾನು. ಸೊ ಅಲ್ಲಿ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸೋಣ. ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಏನು ರಿಪೋರ್ಟ್ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಬ್ಲಡ್ ಟೆಸ್ಟ್ ಮಾಡೋಕೆ ಹೋಗ್ತಿದ್ದಾಳೆ ಇವಾಗ. ನಮ್ಮ ಚಿನ್ನಮ್ಮ ಇಲ್ಲಿ ಬಂದರೆ ಫುಲ್ ಅವಳದೇ ಇದು ಮನೆ ಹಾಸ್ಪಿಟ್ಲ್. ಪೂಜಾ, ನಮ್ಮ ಚಿನ್ನಮ್ಮಂದೇ ಹಾಸ್ಪಿಟ್ಲ್ ಇದು, ಹೆಂಗೆ ಬೇಕಾದ್ರೂ ಓಡಾಡುವುದು. ಸೊ ಈಗ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ. ಫಸ್ಟು ಆ ಚೇರ್ಗಳೆಲ್ಲ ಈ ಕಡೆ ಹಾಕಿದ್ರು, ಇಲ್ಲಿ ಹಾಕಿದ್ರು. ಸೊ ಇವಾಗ ಅಲ್ಲಿ ಹಾಕಿದ್ದಾರೆ. ಹಂಗೆ ಕೂತ್ಕೊಂಡು ಹಂಗೇ ಹೋಗಿ ಡಾಕ್ಟ್ರು ತೋರಿಸೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಈ ಸಿಸ್ಟಮ್ ಚೆನ್ನಾಗಿದೆ, ಹಿಂಗೆ ಇರಬೇಕು. ಇದೆಲ್ಲ ಫ್ರೀ ಇದೆ. ಇಲ್ಲಿ ಪೂಜಾ ಕೂತಿದ್ದಾಳೆ. ಪೂಜೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತಾಳೆ. ಸೊ ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ವೆಯ್ಟ್ ಎಲ್ಲ ಚೆಕ್ ಮಾಡೋದು, BP ಒಂದು ಚೆಕ್ ಮಾಡಬೇಕು. ಸೊ ಇದೇ ಮಂತ್ಲಿ ಚೆಕಪ್. ಇಷ್ಟೇ ಮಂತ್ಲಿ ಚೆಕಪ್. ಇದರಲ್ಲ ಏನು ಚೆಕ್ ಮಾಡ್ತಾರೆ? ಬ್ಲಡ್ ಟೆಸ್ಟಲ್ಲಿ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರೆ, ಶುಗರ್ ಲೆವೆಲ್ ಚೆಕ್ ಮಾಡ್ತಾರೆ. ಅದು ಕಾಮನ್. ನನ್ನ ಮಗಳಲ್ಲಿ ನೋಡಿ ಹೋಗ್ಬಿಟ್ಟು ಚೇರ್ ಎತ್ಕೆ ಬರ್ತಾವಳೆ. ಇಲ್ಲಿಲ್ವ ಜಾಗ? ಹಂಗೆಲ್ಲ ಎತ್ಕೊಬರ್ಬಾರ್ದು ಮಗಳೇ, ಹೊಡಿತಾರೆ. ಖುಷಿಕ ಹೊಡಿತಾರೆ ಹಂಗೆಲ್ಲ ಎತ್ಕೊಬಂದ್ರೆ. BP ಜಾಸ್ತಿ ಇರೋರು ಏನು ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಧಿಕ ರಕ್ತದೊತ್ತಡ ಇರುವವರಿಗೆ ಚುಟುಕು ಸಲಹೆಗಳು. ಚಟುವಟಿಕೆ ಅಲ್ಲ, ಚುಟುಕು ಸಲಹೆಗಳು ಏನಂತ ಹೇಳಿದ್ರೆ, ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ಸೇವಿಸಿ. ಅದಾದಮೇಲೆ ಪ್ರತಿದಿನ ನಿಮ್ಮ ರಕ್ತದೊತ್ತಡವನ್ನು ಪರಿಶೀಲಿಸಿಕೊಳ್ಳಿ. ಚೆನ್ನಾಗಿ ನೀರು ಕುಡಿಯಿರಿ. ಕ್ರಮಬದ್ಧವಾಗಿ ವ್ಯಾಯಾಮ ಮಾಡಿ. ಸೊ ಇಷ್ಟು ಮಾಡಿದ್ರೆ ನೋಡಿ ನಿಮ್ಮ BP ಕಂಟ್ರೋಲಲ್ಲಿರುತ್ತೆ. ಸೊ ಅದೇ ರೀತಿ ಎಲ್ಲದಕ್ಕೂ ಬರೆದಿದ್ದಾರೆ ನೋಡಿ. CPR ಯಾವ ಥರ ಮಾಡೋದು, ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಎಲ್ಲ. ಇಲ್ಲಿಗೆ ಬಂದರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೆ ನಿಮಗೆ ಒಂದು ನಿಮ್ಮ ಆರೋಗ್ಯದ ಬಗ್ಗೆ ಜನರಲ್ ನಾಲೆಡ್ಜ್ ಸಿಗುತ್ತೆ. ಬಂದಾಗ ಇವನ್ನೆಲ್ಲ ಓದಿ, ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಬರೆದಿರ್ತಾರೆ. ಹೋಗೋ ಚಿನ್ನಮ್ಮ ಯಾರೂ ಇಲ್ಲ. ಸೊ ಈಗ 7 ಸರದಿ ಚುಚ್ಚೋದು ನೋಡ್ಬೇಕು. ಇವಾಗ ನೀನು ಈ ಕಡೆ ನೋಡು, ಅಲ್ಲೇ ನೋಡ್ತಾಳೆ. ನೋಡು ಚುಚ್ಬಿಟ್ರಾ? ಚುಸ್ತಂಗಿ ಆಗಿಲ್ಲ, ಏನೋ ಇದು ಮಾಡ್ತಾಳೆ. ಚುಚ್ಬಿಟ್ರ. ಬ್ಲಡ್ ಚೆಕಪ್ ಆಯಿತು. ಈಗ ಏನು ವೆಯ್ಟ್ ಮಾಡ್ತಾರೆ? ಏನಕ್ಕೆ ವೆಯ್ಟ್ ಮಾಡ್ತಾರೆ? ರಿಪೋರ್ಟ್ ವೆಯ್ಟ್ ಮಾಡ್ತಾರೆ. ಈಗ BP ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. BP ಚೆಕ್ ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ತೋರ್ಸಕ್ಕೆ ಹೋಗ್ಬೇಕು. ಹಲೋ ಪೂಜಾ, 28 ನಂದು ಕಲೆ 38. ನಿಂದಲ್ಲ? ಬ್ಲಡ್ ಚೆಕ್ ಮಾಡ್ತಾ ಇದ್ದಾರೆ ಈಗ. ಅದೇ ಬ್ಲಡ್ ಪ್ರೆಷರ್ ಏನು ಹೋಯ್ತಾನೆ ಇದೆ, ಕಡಿಮೆ ಆಯ್ತಾಯ್ತು. ಈಗ ಅಂಡರ್ ಕಂಟ್ರೋಲ್ BP. ಇಲ್ಲ ಬಾ ನೋಡೋಣ. ಸೊ ತೋರ್ಸಾಯ್ತು ಇವಾಗ. ಸಬೀನಾ ಅಲ್ಲಿ ಸಬೀನಾ ಮೇಡಮ್ ಅಲ್ಲವರು ಅಲ್ಲಿದ್ದಾರೆ, ನಡಿ ಮಾತಾಡ್ಸಮ್ಮ. ಸೊ ತೋರ್ಸಾಯ್ತು, ಎಲ್ಲ ನಾರ್ಮಲ್ ಆಗಿದೆ. ಬಟ್ ಬಾಡಿ ಪೇಯ್ನ್ ಜಾಸ್ತಿ ಇದೆ, ಬ್ಯಾಕ್ ಪೇಯ್ನು. ಅದಕ್ಕೆ ನೋಡಿ ಮಾತ್ರೆ ಎಷ್ಟು ಕೊಟ್ಟಿದ್ದಾರೆ ಕೊಡಿ. ಸೊ ಇದು ಇಷ್ಟೊಂದು ಮಾತ್ರೆ ಕೊಟ್ಟಿದ್ದಾರೆ ನೋಡಿ ಪ್ರೆಗ್ನೆಂಟ್ ಲೇಡಿಗೆ. ಇದರಲ್ಲಿ ಪೇಯ್ನ್ಗೆ ಯಾವುದು ಪೂಜಾ? ಪೇಯ್ನ್ ಇದೇನು ಇದು ಹೊಸದಾಗಿ ಕೊಟ್ಬಿಟ್ಟವ್ರಲ್ಲ? ಮಾಮೂಲಿ ಕ್ಯಾಲ್ಸಿಯಂ, ಐರನ್.
ಕ್ಯಾಲ್ಸಿಯಮ್ಮು ಐರನ್ನು ಮತ್ತು ಇದು ಐರನ್ ಕ್ಯಾಲ್ಸಿಯಮ್ಮು ಐರನ್ನು ಏನು ನಾನು ಹಾಲಿಗೆನೂ ಒಳ್ಳೋದಿಲ್ಲ ನಮಗೆ. ಇದು ಪ್ಯಾರಾಸಿಟಮಲ್ ಇಷ್ಟು ಕೊಟ್ಟವ್ರೆ. ವಿಟಮಿನ್ ಡಿ. ಸೊ ಇದು 3 ಹೊತ್ತು ನುಂಗ್ಬೇಕಂತೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಬ್ಲಡ್ ಇಂಕ್ರೀಸ್ ಆಗೈತೆ ಅಂತ ಹೇಳವ್ರೆ. ಹೌದಾ? ಇನ್ನೊಸಿ ಇಂಕ್ರೀಸ್ ಮಾಡಬೇಕು. ಇನ್ನೊಸಿ ಇಂಕ್ರೀಸ್ ಮಾಡ್ಕೋಬೇಕಾ? ಸರಿ ಓಕೆ ಆಯಿತು, ಇಂಕ್ರೀಸ್ ಮಾಡ್ಕೋ, ಚೆನ್ನಾಗಿ ತಿನ್ನು ಉಣ್ಣು ಆಯಿತಾ. ಹಂಗೆ ಕೂತ್ಕೊಡೋ, ಸ್ವಲ್ಪ ಕೆಲಸ ಮಾಡೋ. ಏನು ಗೋಡಂಬಿ ದ್ರಾಕ್ಷಿ ಹಣ್ಣು ತಗೊಂಡೋಗೋದ ಬಾ ಇವಾಗ ತಗೊಂಡೋಗೋದು ಈಗ. ಅಲ್ಲಿ ನನ್ನ ಮಗಳು ಆಟ ಆಡ್ತಾವಳೆ. ಎಲ್ಲ ಹೊಂಟೋದ್ಲಲ್ಲ ಅಮ್ಮ ಕರೆದ್ರು. ಸೊ ಇವಾಗ ಅಂಗನವಾಡಿ ಹತ್ರ ಹೋಗ್ಬೇಕು. ಅಂಗನವಾಡಿಗೆ ಹೋಗಿ ಅಲ್ಲಿ ನಮ್ಮ ಚಿನ್ನಮ್ಮನಿಗೆ ಪ್ರೆಗ್ನೆಂಟ್ ಆದಮೇಲೆ ಅವ್ರಿಗೆ ತಿಂಗಳು ಕೊಡ್ತಾರಲ್ಲ ರೇಷನು. ಸೊ ಆ ರೇಷನ್ ಇನ್ನೂ ಕೊಡ್ತಾ ಇಲ್ಲ. 7 ತಿಂಗಳು ಆಯ್ತಾ ಬಂತು, 7 ತಿಂಗಳು ಕಂಪ್ಲೀಟ್ ಆಯ್ತಾ ಬಂತು. ಸೊ ಇನ್ನೂ ಕೊಡ್ತಿಲ್ಲ. ಹೋದಾಗೆಲ್ಲ ಅವರು ಟೀಚರ್ ಸಿಗೋದೇ ಇಲ್ಲ, ಮಿಸ್ಸು, ಅಂಗನವಾಡಿ ಮಿಸ್ಸು. ಸೊ ಅವ್ರ ಹತ್ರ ಹೋಗಿ ಮಾತಾಡ್ಕೊಬರ್ಬೇಕು ಕೊಡ್ತಿರೋ ಇಲ್ವೋ ಅಂತ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಅಂಗನವಾಡಿಗೆ ಹೋಗ್ಬಿಟ್ಟು ಆ ಮೇಡಮ್ನ ಮೀಟ್ ಆಗೋದ. ಸೊ ಸಬೀನಾಗೆ ಫೋನ್ ಮಾಡ್ತಿದ್ದಾರೆ. ಸಬೀನಾ ಯಾರು ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತೆ. ಸೊ ಅವ್ರಿಗೊಂದ್ಸಲ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಂಗನವಾಡಿಲಿ ನಮಗೇನೋ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ ಫೋನ್ ಮಾಡ್ತಾವ್ರೆ. ಅಲ್ಲಿ ನಿಂತಿದ್ರು ಗೇಟ್ ಹತ್ರ. ಸೊ ಆಗಲೇ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಬಂದು ಅಂಗನವಾಡಿ ಹತ್ರ ಅಂಗನವಾಡಿದು ಹಿಡ್ಕತ್ತಾವಿ ಈಗ ಸುಮ್ಮನೆ ಹಿಡ್ಕತ್ತಾವಿ. ಸೊ ಇವಾಗ ನಾವು ಮನೆ ಕಡೆ ಆದಂಗೆ ಹೊರಡ್ತಾ ಇದ್ದೀವಿ. ಅಂಗನವಾಡಿಗೆ ಹೋಗಿದ್ವಿ. ಅಂಗನವಾಡಿಗೆ ಹೋಗ್ಬಿಟ್ಟು ಅಲ್ಲಿ ಅಂತಾರಲ್ಲ ಟೀಚರ್ಸು, ಅವ್ರನ್ನೆಲ್ಲ ಕೇಳ್ಕೊಂಡು. ಸೊ ಅವರು ಅರ್ಧ ಗಂಟೆ 1 ಗಂಟೆ ಕುತ್ಕೊಂಡು ಹೋಗಿದ್ರು. ನಾವು ನಿಮ್ಮ ನೋಡಲಿಲ್ಲ ಮಾಡಲಿಲ್ಲ, ಹಂಗೆ ಹಿಂಗೆ, ನೀವು ಎಷ್ಟು ದಿನ ಆಯಿತು ಬಂದು ಇವಾಗ ಬರ್ತಾ ಇದ್ದೀರಲ್ಲ ಯಾಕೆ? ನಾವು ಸೊ ಇಲ್ಲ ಅಂತ ಹೇಳಿದ್ರು. 7 ತಿಂಗಳಾಯ್ತಲ್ವಾ, 7 ತಿಂಗಳಲ್ಲಿ ಒಂದು 5 ತಿಂಗಳಾದರೂ ಹೋಗಿ ಇರ್ತೀವಿ. ತಿಂಗಳು ಹೋದಾಗೆಲ್ಲ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ಹೋಗ್ತಾನೆ ಇರ್ತೀವಿ. ಅಲ್ಲೇ ಅಮ್ಮ ಆಯಾ ಇಲ್ಲಿ ನೀವು ಬಂದೇ ಇಲ್ಲ, ಬಂದಿರೋದೇ ಬರೀ 2 ಸಲ ಅಂತ ಹೇಳ್ತಲ್ಲು. ಸೊ ನಾವು ಅವಾಗ ಡಿಟೈಲಾಗಿ ಹೇಳಿದ್ವಿ ಯಾವಾಗ ಬಂದಿದ್ದೀವಿ ಅಂತ. ಸೊ ಆಮೇಲೆ ಈಗ ಏನೋ ಎಲ್ಲ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆಯಂತೆ. 1ರಿಂದ 5ನೇ ತಾರೀಕುವರೆಗೂ ಅಷ್ಟೇ ಅಂತೆ ಅದು ಎಂಟ್ರಿ ಮಾಡ್ಕೊಳ್ಳೋದು ಸಿಸ್ಟಮಲ್ಲಿ. ಸೊ ಇವಾಗ ಕೈ ಬರಹ ಏನೂ ಇಲ್ಲ, ಎಲ್ಲ ಬರೀ ಆನ್ಲೈನಲ್ಲೇ ಎಂಟ್ರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ 1ರಿಂದ 5ನೇ ತಾರೀಕು ಒಳಗಡೆ ಯಾವಾಗಾರ ಬನ್ನಿ, ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಇವಾಗ ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂತ ಹೇಳಿದ್ರೆ, ಈ ಬೆಂಕಿ ಕೆಂಡದ ಮೇಲೆ ನಾವು ಬಟ್ಟೆ ಬಿಚ್ಚಿಬಿಟ್ಟು ಹೊರಳ್ತೀವಲ್ಲ, ಹಂಗೆ ಹೊರಳಿದ್ರೆ ಯಾವ ಥರ ಆಗುತ್ತೆ ಆ ರೀತಿ ಅಷ್ಟೊಂದು ಬಿಸಿಲು ಬರ್ತಿದೆ. ಸೊ ಸಾಕಾದಾಗ ಹೊಡಿತಾ ಇದೆ ಮಾತ್ರ. ಆದರೆ ನಾವು ಇವಾಗ ಒಂದು ಹೊಂಗೆ ಮರದ ನೆರಳಲ್ಲಿ ಹೊಂಗೆ ಮರ ಯಾಕೆ ತಣ್ಣಗಿರುತ್ತೆ ಅಂತ ಹೇಳಿದ್ರೆ, ನೋಡು ಒಂದು ಸ್ವಲ್ಪನಾರು ಗ್ಯಾಪ್ ಇದೆಯಾ ಇಲ್ಲಿ, ಎಲೆಗಳು ನೋಡಿ ಯಾವ ಥರ ಒಂದಕ್ಕೊಂದು ಒತ್ತಾಗವೆ. ಅದೇ ಕಾರಣದಿಂದ ಈ ಹೊಂಗೆ ಮರದ ಕೆಳಗಡೆ ನಿಂತ್ಕೊಂಡ್ರೆ ತಂಪಾಗಿರುತ್ತೆ. ಅದೆಷ್ಟೇ ಬಿಸಿಲಿದ್ರು ಮರಗಳನ್ನು ಹಂಗೆ ಒತ್ತಾಗಿದ್ರು ಇಷ್ಟು ತಂಪಾಗಿರಲ್ಲ. ಇಲ್ಲ ಇರುತ್ತೆ. ಈಗ ನೋಡು ಈ ಹೊಂಗೆ ಮರ, ಇದು ಹೊಂಗೆ ಮರ. ಇಲ್ಲಿ ಎಲ್ಲಾ ಕಡೆನೂ ಬರೀ ಹೊಂಗೆ ಮರನೇ ಇಲ್ಲಿ ಇರೋದು. ಪ್ರತಿಯೊಂದು ಹೊಂಗೆ ಮರನೇ. ಐಸ್, ಅಯ್ಯೋ ನನ್ನ ಮಗಳು ಒಂದೇ ಸಮನೆ ಐಸು ಅಂತವಳೆ. ಅವಳಿಗೆ ಹೋಗ್ಬಿಟ್ಟು ಐಸ್ ಕೊಡ್ಸ್ಕೊಂಡು ಹೋಗ್ಬೇಕು. ಸೊ ಈ ಹೊಂಗೆ ಮರದ ಕೆಳಗಡೆ ಎಲ್ಲರೂ ನಿಮಗೆ ಹೊಂಗೆ ಮರ ಸಿಕ್ತು ಅಂತ ಹೇಳಿದ್ರೆ, ಈ ಉರಿ ಬಿಸಿಲಲ್ಲಿ ಒಂದು 5 ನಿಮಿಷನಾದರೂ ಹೊಂಗೆ ಮರದ ಕೆಳಗಡೆ ನಿಂತ್ಕೊಂಡು ಹೋಗಿ. ತಂಪಾಗಿರುತ್ತೆ, ಯಾವ ಎಸಿನೂ ಬೇಡ, ಏನೂ ಬೇಡ, ಅಷ್ಟು ಸಕ್ಕದಾಗಿರುತ್ತೆ. ಸಮಾಧಾನ ಆಗುತ್ತೆ, ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಆದಂಗೆ ಆಗುತ್ತೆ. ಹಾಗಾಗಿ ನಾವು ಹೊಂಗೆ ಮರದ ಕೆಳಗಡೆ ನಿಂತಿದ್ದೀವಿ. ಒಂದು 5 ನಿಮಿಷ ನಿಂತ್ಕೊಂಡು ಈ ಒಂದು ಉರಿ ಬಿಸಿಲಲ್ಲಿ ತೊಳಕ್ಕಾಗಲ್ಲ. ಈ ಒಂದು ಉರಿ ಬಿಸಿಲಲ್ಲಿ ತಣ್ಣಗಾಗಬೇಕು. ಸೊ ಅದಕ್ಕೋಸ್ಕರ ನಾವು ತಣ್ಣಗಾಗೋದಕ್ಕೆ ಹೋಯ್ತಾ ಮಜ್ಜಿಗೆ ಇಲ್ಲಾಂದರೆ ನಮ್ಮ ಚಿನ್ನಮ್ಮನಿಗೆ ಐಸ್ ಕ್ರೀಮ್ ತಗೊಂಡು ಮನೆ ಕಡೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಸಿಗೋಣ. ನೋಡಿ ಗಾಡಿ ಹೋಯ್ತಾ ಇದ್ರೆ ಮಾತ್ರ ಗಾಳಿ ಬೀಸ್ತೈತೆ. ನಿಂತ್ಕೊಂಡಿದ್ರೆ ಒಂದು ಸ್ವಲ್ಪನೂ ಗಾಳಿ ಬೀಸೋದಿಲ್ಲ. ಏನೋ ಐಸ್ ಎಲ್ಲ ಕೊಡ್ಸಲ್ಲ ಮಗಳ. ನಿಮಗೆ ಐಸ್ ಎಲ್ಲ ತಿನ್ಬಾರ್ದು ಮಗಳ, ನೆಗಡಿ ಬರ್ತದೆ. ಇಲ್ಲಿ ನೋಡ, ಐಸ್ ಎಲ್ಲ ತಿನ್ಬಾರ್ದು. ಇದು ಬಾ, ಚಕ್ಲಿ ನೆಪ್ಪಿಟ್ಟು ತಿನ್ನು. ಇಲ್ಲ, ಚಕ್ಲಿ ನೆಪ್ಪಿಟ್ಟ ಕೊಡ್ಸೋದು ನಿಂಗೆ. ಐಸ್ ಬೇಕಂತ ಒಳಗೆ ನಮ್ಮ ನಮಗೆ ಇರಲಿ ಬಿಡು. ಅಲ್ಲೇ ಎತ್ಕೊಂಡು ಹೋಗೋದಿಲ್ಲ. ಏನು 1000 ರೂಪಾಯಿ ಮಡಗಿರೋಳ್ತಾಳಕ ಎಲ್ಲ ಕಡೆನೂ ಎತ್ಕೊಂಡಾಯ್ತಲ್ಲ. ಸೊ ಮನೆಗೆ ಬಂದೆ. ಇವಾಗ ಮನೆಗೆ ಬಂದಿದ್ದೆ ನೋಡಿ, ಐಸ್ ಕ್ರೀಮ್ ತಗೊಬಂದಿದ್ದ. ನಮ್ಮಪ್ಪ ತಿನ್ನೋದಿಲ್ಲ ಅಂತ. ಓಪನ್ ಮಾಡ್ಕ ತಿನ್ನಪ್ಪ, ತಿನ್ಗೋ, ಏನಾಗಲ್ಲ ಏನಾ. ಸೊ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಗೊಂಡಿದ್ದೀವಿ. ನೋಡಿ ಬಂದಿದ್ದೆ ಹೆಂಗೆ ತಿಂತಾವಳೆ ಅವಳು. ಅಲ್ಲಲ್ಲ ಚಿನ್ನಮ್ಮ ತಗೊಳ್ಳೋದು ತೆಗಿಯೋದು
ಇಲ್ಲೇ ಮೇಲೆ ತಕ್ಕೊಡು ಪೂಜಾ ಅವಳಿಗೆ ತೆಗಿಯೋದಕ್ಕೆ ಆ ಥರ ನಿಂಗೆ ಅಲ್ವಾ ಅಯ್ಯೋ ಹಂಗೆ ಇರೋ ಒಂದು ಚಾಲೆಂಜು ಐಸ್ ಕ್ರೀಮ್ ಆಯ್ತಲ್ವಾ ಅವ ಇರುವ ತಿನ್ಬೇಡ ಈಗ ಐಸ್ ಕ್ರೀಮು ಯಾರು ಬೇಗ ಫಾಸ್ಟಾಗಿ ತಿಂತಾರೆ ಹಾಂ ಹಾಂ ತಿಂದವ್ರಿಗೆ ಸರ್ಪ್ರೈಸ್ ಗಿಫ್ಟು ಬಾಬಾ ಸರ್ಪ್ರೈಸ್ ಗಿಫ್ಟ್ ಕುತ್ಕೊಳ್ಳಪ್ಪ ತಿನ್ಬೇಡ ಇರವ ತಿನ್ಬೇಡ ಇರೇ ಯಾರು ತಿನ್ಬೇಡಿ ಆಯ್ತಾ ವೆಯ್ಟ್ ಮಾಡಿ ಕುತ್ಕೊ ಮೇಲ್ಗಡೆ ಮೇಲೆ ಏ ಬೇಡ ಗೊತ್ತಾಗಲ್ಲ ನಾನು ವಿಡಿಯೋಗೆ ಬರಬೇಕು ವಿಡಿಯೋ ಕರೆಕ್ಟಾಗಿ ಬರಲ್ಲ ಬೇಗ ಬೇಗ ಗೈಸ್ ಇವಾಗ ನಾನೊಂದು ಚಾಲೆಂಜ್ ಮಾಡಿಸ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಸೊ ನಾವು ಬರಬೇಕಾದ್ರೆ ಹಾಸ್ಪಿಟ್ಲಿಂದ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಗೊಂಡು ಬಂದಿದ್ವಿ ಕೋನ್ ಐಸ್ ಕ್ರೀಮು ಏನಪ್ಪ ಚಾಲೆಂಜ್ ಅಂತ ಹೇಳಿದ್ರೆ ಈ ಕೋನ್ ಐಸ್ ಕ್ರೀಮ್ನ ಯಾರು ಬೇಗ ತಿಂದು ಮುಗಿಸ್ತಾರೆ ಅವರು ಗೆದ್ದಂಗೆ ಸೊ ಈ ಒಂದು ಗೇಮ್ನ ಆಡೋದಕ್ಕೆ ಇಲ್ಲಿ 4 ಜನ ಕುಳಿತಿದ್ದಾರೆ ನೋಡಿ ಸೊ ಇವರು ನಮ್ಮಪ್ಪ ನಮ್ಮಮ್ಮ ಪೂಜಾ ಮತ್ತು ನನ್ನ ಮಗಳು 4 ಜನ ಇವಾಗ ಈ ಕಾಂಪಿಟೇಷನ್ಗೆ ಬಂದಿದ್ದಾರೆ ಯಾರು ಬೇಗ ಐಸ್ ಕ್ರೀಮ್ನ ತಿಂತಾರೆ ಅವ್ರಿಗೆ ನಾನು ಏನಿದ್ರೆ ರೆಫ್ರಿ ನಾನು ಆಯಿತಾ ನಾನು ಹೇಳೋದು ನಾನು ನೋಡೋದು ನಾವು ವೀಡಿಯೋ ಮಾಡೋಕೆ ಒಬ್ರು ಬೇಕಲ್ಲ ಕ್ಲೀನಾಗಿ ಬರ್ತದೆ ಇಲ್ವಾ ಅಂತ ಸೊ ಇವಾಗ ಯಾರು ಈ ಒಂದು ಗೇಮ್ನಲ್ಲಿ ವಿನ್ ಆಗ್ತಾರೆ ಅವ್ರಿಗೆ ನಾನು ಇನ್ನೊಂದು ಐಸ್ ಕ್ರೀಮ್ ತಂದಿದ್ದೀನಿ ಅದು ಏನು ಐಸ್ ಕ್ರೀಮ್ ಚಿನ್ನಮ್ಮ ಅದು 90 ರೂಪಾಯಿ ಐಸ್ ಕ್ರೀಮ್ನ ಆ ಒಂದು ಐಸ್ ಕ್ರೀಮ್ನ ಕೊಡ್ತೀನಿ ಅವ್ರಿಗೆ ವಿನ್ ಆದವ್ರಿಗೆ ನಮ್ಮ ಅಪ್ಪ ಆಲ್ರೆಡಿ ತಿಂತಾನೆ ಇರಪ್ಪ ತಿನ್ಬೇಡ ಯಾರು ತಿಂತಾರೆ ಬೇಗ ಯಾರು ಫಾಸ್ಟಾಗಿ ತಿಂತಾರೆ ಅವರು ಇವಾಗ ಸ್ಟಾರ್ಟ್ ಮಾಡಿ ಚಿನ್ನಮ್ಮ ಇಲ್ಲ ನಮ್ಮ ಅಪ್ಪ ತಿನ್ಕೊಬಿಡ್ತಾನೆ ಬೇಗ ಸೊ ಇವಾಗ ಇನ್ನೂ ನಮ್ಮವ್ವ ಎಷ್ಟು ಅರ್ಜೆಂಟ್ ಆಗಿದೆ ನೋಡು ನಾನು ತಿಂದವ 1 2 3 ಹೇಳ್ತೀನಿ 1 2 3 ಸ್ಟಾರ್ಟ್ ಅಂತ ಹೇಳ್ತೀನಿ ಅವಾಗ ತಿನ್ಬೇಕಿರಪ್ಪ ಇವಾಗ ಗೇಮು ಸ್ಟಾರ್ಟ್ ಆಗ್ತೈತೆ ಏನು 1 2 3 ಸ್ಟಾರ್ಟ್ ತಿನ್ಬೇಕು ಬೇಗ ಈಗ ಯಾರು ಬೇಗ ತಿಂತಾರೆ ಅವ್ರಿಗೆ ನಾನು ಒಂದು ಐಸ್ ಕ್ರೀಮ್ ತಂದಿದ್ದೀನಿ ಐಸ್ ಕ್ರೀಮ್ ಗಿಫ್ಟಾಗಿ ಕೊಡ್ತೀನಿ ಸೊ ಐಸ್ ಕ್ರೀಮ್ನ ಅವ್ರೊಬ್ಬರೇ ತಿನ್ಬೋದು ಯಾರು ತಿಂತಾರೆ ಬೇಗ ಫಾಸ್ಟಾಗಿ ತಿನ್ನಬೇಕು ಪೂಜಾ ತಿಂತಾದಾಳೆ ಬೇಗ ತಿನ್ನಬೇಕು ಪೂಜಾ ಸೊ ನನ್ನ ಮಗಳು ತಿಂತಾದಾಳೆ ಇಲ್ಲಿ ನೋಡಿ ನನ್ನ ಮಗಳು ಯಾವ ಥರ ತಿಂತಾಳೆ ಕಾಲು ಅಡಾಡ್ಸ್ಕೊಂಡು ತಿಂತಿದ್ದಾಳೆ ಸೊ ನಮ್ಮ ಅಪ್ಪನೂ ತಿಂತಾದಾನೆ ನಮ್ಮ ಅವ್ವನೂ ತಿಂತಾಳೆ ನಮ್ಮವ್ವ ತಿಂದಾದ್ಮೇಲೆ ಬಾಯಿ ತೋರಿಸ್ಬೇಕು ಓಪನ್ ಮಾಡಿ ಎಲ್ಲ ತಿಂದಾಗದೆ ಅಂತ ತೋರಿಸ್ಬೇಕು ನಮ್ಮವ್ವ ಆಲ್ಮೋಸ್ಟ್ ತಿಂದಾಗ್ಬಿಟ್ಟದೆ ತಿನ್ನು ಪೂಜಾ ಯಾಕೆ ಬೇಗ ಅದೇ ನಿಧಾನಕ್ಕೆ ತಿಂತಾದಿಲ್ಲ ನಮ್ಮವ್ವ ನೋಡಿ ಯಾವ ಥರ ನಾನು ಪಡೆದ ನಮ್ಮ ಅಪ್ಪ ತುಂಬ ನಿಧಾನಕ್ಕೆ ತಿಂತಾ ಇದ್ದಾರೆ ನಮ್ಮ ಒಂದು ಆಲ್ರೆಡಿ ಆಗೇ ಹೋಯ್ತು ಎಲ್ಲ ತಿಂದಾದ್ಮೇಲೆ ಓಪನ್ ಮಾಡಿ ತೋರಿಸ್ಬೇಕಾಯ್ತಾ ನೀನು ಚಿನ್ನಮ್ಮ ಬೇಗ ತಿನ್ಕೋ ಅಮ್ಮ ಅಜ್ಜಿ ತಿನ್ಕೋತೆ ಬೇಗ ಪೂಜೆ ನಾವು ತಿಂದು ಮುಗಿಸ್ತಾ ಇದ್ದಾಳೆ ಆಲ್ರೆಡಿ ತಿಂದು ಮುಗಿಸಿದ್ದಾಳೆ ಇನ್ನು ಕಾಲು ಭಾಗ ಅಷ್ಟೇ ಇದೆ ಆದರೆ ನಮ್ಮವ್ವ ಆಲ್ರೆಡಿ ಬಾಯಿ ಹಾಕೊಂಡು ಅಗೀತೈತೆ ಸೊ ನಮ್ಮವ್ವಂದೇ ಆಗ್ಬೋದು ಅನಿಸುತ್ತೆ ಪೂಜಾ ಮತ್ತು ನಮ್ಮ ಅಪ್ಪಂದು ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬಂತಿದೆ ಇನ್ನು ಸ್ವಲ್ಪ ಕಾಲು ಭಾಗ ಇದೆ ನನ್ನ ಮಗಳು ಮಾತ್ರ ಹಿಂದೆ ಇದ್ದಾಳೆ ನಮ್ಮ ಒಂದು ತಂದು ಆಗೋಯ್ತು ಅನ್ಸುತ್ತೆ ಮೋಸ್ಟ್ಲಿ ಅವನೇ ಈ ಒಂದು ಗೇಮಲ್ಲಿ ವಿನ್ ಆಗಿರೋದು ಐಸ್ ನೋಡಿದ್ರಲ್ಲ ಇನ್ನೇನು ಬೇಕು ಈ ಒಂದು ಕಾಂಪಿಟೇಷನಲ್ಲಿ ನಮ್ಮ ಅವ್ವ ಗೆದ್ದಿರೋದು ಸೊ ನಮ್ಮ ಅವ್ವ ವಿನ್ ಆಗಿದೆ ಎಷ್ಟು ಬೇಗ ತಿಂತು ಅಂತ ಹೇಳಿದ್ರೆ ಹೆಂಗವ ತಿಂದಿದ್ದೀನ ಹೆಂಗ ಅನಿಸ್ತಾ ಇದ್ದಾವ ಈ ಗೇಮ ಅವ ಹೊಟ್ಟೆ ತಣ್ಣಗಾಯ್ತಾ ಬೇಗ ತಿಂದಲ್ಲ ತುಂಬಾ ಕೋಲ್ಡ್ ಇತ್ತಾ ಹೆಂಗೆ ಏನು ಯಾವ ಥರ ನಿನ್ನ ಫೀಲಿಂಗ್ ಯಾವ ಥರ ಇತ್ತು ಹೇಳು ಹೌದಾ ಯಾಕೆ ಪೂಜಾರಿ ಒಂದು ಸ್ವಲ್ಪ ಲೇಟ್ ಮಾಡ್ಬಿಡ ನೀನು ಬೇಗ ತಿನ್ಬೋದಿತ್ತಲ್ಲ ನೀನು ಕಾಂಪಿಟೇಷನ್ ಕೊಡ್ಬೋದಿತ್ತಲ್ಲ ನಮ್ಮ ಅವಂಗೆ ಅಲ್ಲೇ ಗೇಮ್ ಮಾಡ್ತಾರೋದು ನಾವು ಟೇಸ್ಟ್ ಅಲ್ಲ ಅದು ಎಂಜಾಯ್ ಮಾಡೋಕ್ಕೆ ಇನ್ನೊಂದು ಇತ್ತಲ್ಲ ಗೆದ್ದಿದ್ರೆ ಇನ್ನೊಂದು ತಿನ್ಬೋದಿತ್ತಾ ಹೋಯ್ತಾ ನಿನಗೆ ಆಪರ್ಚುನಿಟೀಸ್ ಮಿಸ್ ಆಯ್ತಾ ಹಾಂ ಹೇಳು ನಿನ್ನ ಫೀಲಿಂಗ್ ಯಾವ ಥರ ಇತ್ತು ತಿನ್ಬೇಕಾದ್ರೆ ಚೆನ್ನಾಗಿತ್ತಾ ಅಪ್ಪ ಯಾಕೆ ನೀನು ಬೇಗ ತಿಂದಿಲ್ಲ ಬೇಗ ತಿನ್ಬೇಕು ತಾನೆ ನೀನು ಸೊ ಇವಾಗ ಪ್ರೈಸ್ನ ಕೊಡುವಂಥ ಸಮಯ ಪ್ರೈಸ್ ಕೊಡೋ ಚಿನ್ನ ಮೇಲಾಜು ಕೊಡೋದಾ ಅವನ್ ಕೊಟ್ಬಿಡೋದು ಅವ್ವ ಯಾರ್ಯಾರ ಕೊಟ್ಕೊಳ್ಳಿ ಆಯ್ತಾ ಕೊಡು ಬೇಗ ಸೊ ಇವಾಗ ವಿನ್ನರ್ ಆಗಿರುವಂಥ ನಮ್ಮ ಅವ್ವನಿಗೆ ನಾನು ಒಂದು ಸ್ಪೆಷಲ್ ಐಸ್ ಕ್ರೀಮ್ ತಂದಿದ್ದೆ ಐಸ್ ಕ್ರೀಮ್ನ ಕೊಡ್ತಾ ಇದ್ದೀನಿ ಪ್ರೈಸಾಗಿ ಇದೇ ಐಸ್ ಕ್ರೀಮ್ನ ಪ್ರೈಸಾಗಿ ಕೊಡ್ತಾ ಇದ್ದೀನಿ ತಗೋ ಓಪನ್ ಮಾಡು
ಓಪನ್ ಮಾಡ್ಬಿಟ್ಟು ನೋಡಿ ಯಾವ ಥರ ಇದೆ ಅಂತೇಳಿ 90 ರೂಪಾಯಿ ಅದು ಒಂದು, ಇವೆಲ್ಲ 25 ರೂಪಾಯಿ. ತಿನ್ನೋ ಅಂತಾಗೆ ಓಪನ್ ಮಾಡು. ತಿನ್ನವ. ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ಗೇಮು. ಸೊ ಈ ಗೇಮು ನಿಮ್ಗೆ ಯಾವ ಥರ ಅನಿಸ್ತು, ಚೆನ್ನಾಗಿತ್ತಾ ಇಲ್ವಾ, ಇನ್ನೂ ಇಂಪ್ರೂವ್ ಮಾಡ್ಬೋದಾಯ್ತಾ ಏನು ಎತ್ತ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಗೇಮ್ ಒಂದಿಗೆ ನಾಳೆ ಬರ್ತೀನಿ, ಅಲ್ಲೇವರೆಗೂ ಸಿಗೋಣ ಮತ್ತೆ. ಸೊ ಬಾಯ್ ಬಾಯ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.